everyone fine. ಇನ್ನು ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ಮತ್ತೆ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೋಟೀನ್ ಹಾಗೂ ವಿಟಮಿನ್ ಮಾತ್ರೆಗಳನ್ನು ಕೊಡುವಂತೆ ದಾಸ ಬೇಡಿಕೆ ಇಟ್ಟಿದ್ದಾರೆ. ನನಗೆ ಪ್ರೋಟೀನ್ನ ಕೊರತೆಯಾಗ್ತಾ ಇದೆ, ವಿಟಮಿನ್ನ ಕೊರತೆಯಾಗ್ತಾ ಇದೆ, ಹೀಗಾಗಿ ಪ್ರೋಟೀನ್ ಹಾಗೂ ವಿಟಮಿನ್ನ ಮಾತ್ರೆಗಳನ್ನು ಕೊಡಬೇಕು ಅಂತ ದಾಸ ಬೇಡಿಕೆ ಇಟ್ಟಿದ್ದಾರೆ. ಜೈಲಿನಲ್ಲಿ ಪದೇ ಪದೇ ಕಾಟೇರ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ಊಟ ಸರಿಯಾಗಿ ಹೋಗ್ತಾ ಇಲ್ಲ, ಪ್ರೋಟೀನ್ ಹಾಗೂ ವಿಟಮಿನ್ ಕೊರತೆಯಾಗ್ತಾ ಇದೆ, ಹೀಗಾಗಿ ಪ್ರೋಟೀನ್ ವಿಟಮಿನ್ ಮಾತ್ರೆಗಳನ್ನು ಕೊಡಬೇಕು ಅಂತ ದಾಸ ಬೇಡಿಕೆ ಇಟ್ಟಿದ್ದಾರಂತೆ. ಬ್ಯಾಕ್ ಟು ಬ್ಯಾಕ್ ಇದೀಗ ನಟ ದರ್ಶನ್ ಅವರು ಜೈಲಿನಲ್ಲಿ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ದರ್ಶನ್ ಬೇಡಿಕೆಯನ್ನು ಜೈಲಾಧಿಕಾರಿಗಳು ತಿರಸ್ಕರಿಸಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಂದು ಆರೋಪಿಗಳು ಯಾರಿದ್ದಾರೆ, ವಿಚಾರಣಾಧೀನ ಕೈದಿಗಳು ಯಾರಿದ್ದಾರೆ, ಎಲ್ಲರೂ ಜೈಲಿನ ಊಟವನ್ನೇ ಮಾಡ್ತಾ ಇದ್ದಾರೆ. ನೀನು ಕೂಡ ಆರೋಗ್ಯವಾಗಿಯೇ ಇದೆಯಾ, ಯಾಕೆ ಕೊಡಬೇಕು ಅಂತ ಅಧಿಕಾರಿಗಳು ಈ ಒಂದು ಬೇಡಿಕೆಯನ್ನು ತಿರಸ್ಕಾರ ಮಾಡಿದ್ದಾರೆ. ನೀವು ಹೇಳದಂತೆ ಇಲ್ಲಿ ಎಲ್ಲವನ್ನೂ ಕೂಡ ಕೊಡೋದಕ್ಕಾಗಲ್ಲ. ಒಂದು ವೇಳೆ ಕೇಳಿದ್ದೆಲ್ಲ ಕೊಟ್ಟುಬಿಟ್ರೆ ಮನೆಗೂ ಜೈಲಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಉಳಿಯೋದಿಲ್ಲ. ಹೀಗಾಗಿ ನೀವೇನೋ ಕೇಳ್ತೀರಿ ಅಂತ ಕೇಳಿದ್ದನ್ನೆಲ್ಲ ಇಲ್ಲಿ ಕೊಡೋದಕ್ಕಾಗಲ್ಲ ಅಂತ ಅಧಿಕಾರಿಗಳು ಖಡಾಖಂಡಿತವಾಗಿ ತಳ್ಳಹಾಕಿದ್ದಾರೆ. ಜೈಲಿನ ನಿಯಮಗಳು ಏನಿದೆ ಅದನ್ನು ಮಾತ್ರ ನಾವು ಕೊಡ್ತೀವಿ. ಜೈಲಿನ ನಿಯಮದ ಪ್ರಕಾರವಾಗಿ ಏನು ಕೊಡಬೇಕು, ನಿಯಮದ ಅನುಸಾರವಾಗಿ ಏನೆಲ್ಲ ಕೊಡಬೇಕು ಅದನ್ನು ಮಾತ್ರ ನಾವಿಲ್ಲಿ ಕೊಡ್ತೀವಿ. ಆದರೆ ನೀವೇನೋ ಪ್ರೋಟೀನ್ ಮಾತ್ರೆ ಕೇಳ್ತೀರಿ, ವಿಟಮಿನ್ ಮಾತ್ರೆ ಕೇಳ್ತೀರಾ, ಮತ್ತೊಂದು ಮಗದೊಂದು ಟಿವಿ ಅದು ಇದು ಅಂತ ಏನು ಕೇಳ್ತಾ ಇದ್ದೀರಿ, ಏನೇನು ಬೇಡಿಕೆ ಇಡ್ತಾ ಇದ್ದೀರಿ, ಅದನ್ನೆಲ್ಲ ಇಲ್ಲಿ ಪೂರೈಕೆ ಮಾಡೋದಕ್ಕಾಗಲ್ಲ. ಜೈಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಗಿದೆ ಅದರ ಪ್ರಕಾರವಾಗಿ ನಡಿಬೇಕು ಅಂತ ದರ್ಶನ್ಗೆ ಚಳಿ ಬಿಡಿಸಿದ್ದಾರೆ. ದರ್ಶನ್ ಬೇಡಿಕೆಯನ್ನು ಜೈಲಾಧಿಕಾರಿಗಳು ತಿರಸ್ಕರಿಸಿದ್ದಾರೆ. ಹೀಗಾಗಿ ದರ್ಶನ್ಗೆ ಒಂದು ರೀತಿಯಾಗಿ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ರಾಜ ವೈಭೋಗವನ್ನು ಎದುರಿಸ್ತಾ ಇದ್ರು. ಆದರೆ ಈಗ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ರಾಜ ವೈಭೋಗವನ್ನು ನಾವು ಕೂಡ ನೋಡಿದ್ವಿ. ಆದರೆ ಈಗ ಕಾಟೇರನಿಗೆ ಧರ್ಮ ಸಂಕಟ ಏನಾದರೂ ಎದುರಾಗ್ತಾ ಇದೆಯಾ, ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆಯಾ ಅಂತ ಏನೆಲ್ಲ ಬೇಡಿಕೆ ಇಡ್ತಾ ಇದ್ದಾರೆ, ಮತ್ತೆ ಮತ್ತೆ ಏನೇನು ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ ಅಂತ? ನಿಜ ಪ್ರಭು, ಏನಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಎಲ್ಲಾ ಸವಲತ್ತುಗಳನ್ನ ಪಡೆದುಕೊಂಡು ಎಲ್ಲಾ ರಾಜ್ಯಾತಿಥ್ಯವನ್ನು ಪಡೆದುಕೊಂಡು ಜೈಲಲ್ಲಿದ್ದರೂ ಕೂಡ ಹೊರಗಡೆ ಜಗತ್ತಿನ ಸುಖ ಸೌಕರ್ಯವನ್ನೆಲ್ಲ ಕೂಡ ಅನುಭವಿಸಿದಂತ ದರ್ಶನ್ಗೆ ಇದೀಗ ಬಳ್ಳಾರಿ ಜೈಲಿನಲ್ಲಿ 18ನೇ ದಿನ ಆಗ್ತಾ ಇದೆ. ಇಲ್ಲಿದ್ದ ಬಳ್ಳಾರಿಯಲ್ಲಿ ನಿಜವಾದ ಸೆರವಾಸವನ್ನ ದರ್ಶನ್ ಅನುಭವಿಸ್ತಾ ಇರುವಂತದ್ದು. ಕೊಲೆ ಆರೋಪದಲ್ಲಿ ಏಟು ಆಗಿರ್ತಕ್ಕಂಥ ದರ್ಶನ್ಗೆ ಇಲ್ಲಿನ ಜೈಲಿನ ವ್ಯವಸ್ಥೆ ಯಾವ ರೀತಿಯಾಗಿ ಜೈಲಿರುತ್ತೆ, ವಿಚಾರಣಾಧೀನ ಕೈದಿಗಳಿಗೆ ಸಾಮಾನ್ಯವಾಗಿ ಯಾವೆಲ್ಲ ರೀತಿಯಾದ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅದೇ ರೀತಿಯಾದ ಟ್ರೀಟ್ಮೆಂಟ್ ನ ಇಲ್ಲೂ ಕೂಡ ಕೊಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ದರ್ಶನ್ಗೆ ಎಲ್ಲ ಒಂದ್ ಕಡೆ ಈಗಷ್ಟೇ ಜೈಲಿನ ನಿಜವಾದ ದರ್ಶನ ಆಗ್ತಾರೆ. ಅಂದ್ರೆ 90 ದಿನಗಳು ಜೈಲಿಗೆ ಕಳೆದ್ರೂ ಕೂಡ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ಫೀಲ್ ಆಗಿರಲಿಲ್ಲ. ಅಂದ್ರೆ ಜೈಲಲ್ಲಿ ಇದ್ರೂ ಕೂಡ ಮನೆಯಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಪಡೆದುಕೊಂಡು ಅಲ್ಲಿ ಅವರು ಜೈಲಲ್ಲಿದ್ದು ಕೂಡ ಹಾಯಾಗಿದ್ರು. ಆದ್ರೆ ಯಾವಾಗ ಈ ವಿಚಾರ ಬೆಳಕಿಗೆ ಬಂದು ಬಳ್ಳಾರಿಗೆ ಅವರು ಶಿಫ್ಟ್ ಆಗ್ತಾರೆ, ಈಗ ನಿಜವಾದಂತಹ ದರ್ಶನ ಆಗ್ತಿರುವಂತದ್ದು. ಇಲ್ಲಿ ಲೇಡಿ ದಕ್ಷ ಒಂದು SP ಇರುವಂತದ್ದು, ಜೊತೆಗೆ ಅದೇ ಅಷ್ಟೇ ರೀತಿಯಾದಂತಹ ಖಡಕ್ ಆಗಿರುವಂತಹ ಜೈಲು ಸೂಪರಿಂಟೆಂಡೆಂಟ್ ಇರುವಂತದ್ದು. ಪ್ರತಿದಿನ ಇವರು ಪ್ರತಿಯೊಂದಕ್ಕೂ ಕೂಡ ಬೇಡಿಕೆ ಇರುವಂತದ್ದು. ಆದ್ರೆ ಇವರ ಯಾವುದೇ ಬೇಡಿಕೆ ಕೂಡ ಇಲ್ಲಿನ ಅಧಿಕಾರಿಗಳು ಸೊಪ್ಪ ಆಗ್ತಾ ಇಲ್ಲ. ನೀನು ಕರೆಕ್ಟ್ ಆಗಿರ್ಬೇಕು, ನಿನ್ನನ್ನ ನೀನು ತಿದ್ದಿಕೊಳ್ಳುವಂತ ಪ್ರಯತ್ನ ಮಾಡೋದಕ್ಕೆ ಇವರು ಜೈಲಿರುವುದು. ಹಾಗಾಗಿ ನಿನ್ನ ಎಲ್ಲಾ ರೀತಿಯಂತ ಉಡಾಫ್ ವರ್ತನೆಗಳಿಗೆ, ಬೇಜವಾಬ್ದಾರಿ ವರ್ತನೆಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಖಡಕ್ಕಾಗಿ ಇರುವಂತದ್ದು. ಹೀಗಾಗಿ ಮುದ್ದೆ ಮುರಿತಾ ಇರ್ತಕ್ಕಂಥ ಡಿ ಗ್ಯಾಂಗ್ ಇವತ್ತಿಗೆ ಒಂದೆರಡು ದಿನದಲ್ಲಿ ಒಂದಿಷ್ಟು ಮಟ್ಟಿಗೆ ಸೈಲೆಂಟ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಮಿಡಲ್ ಫಿಂಗರ್ ತೋರಿ ದುರ್ವರ್ತನೆಯನ್ನು ತೋರಿದಂತ ದರ್ಶನ್ಗೆ ಚಳಿ ಬಿಡಿಸಿದಂತ ಅಧಿಕಾರಿಗಳು ಹೇಳಿದ್ದಾರೆ, ನೀವು ನಿಮ್ಮ ವರ್ತನೆಯನ್ನ ಸರಿಪಡಿಸ್ಕೊಳ್ಬೇಕು, ಇಲ್ಲಿ ಎಲ್ಲಾ ಸಿಬ್ಬಂದಿಗಳು ನಿನ್ನ ಕಣ್ಗಾಲು ಇದ್ದಾರೆ, ಹಾಗಾಗಿ ಬೇರೆ ಎಲ್ಲಾ ಜೈಲಿನ ಕೈದಿಗಳಿಗೆ ಯಾವ ರೀತಿ ಸವಲತ್ತು ಸಿಗುತ್ತೋ ಅದೇ ಸವಲತ್ತು ನಿನಗೆ ಸಿಗುತ್ತೆ ಅನ್ನುವಂತ ತಾಕೀತನ್ನ ಮಾಡಿರುವಂತದ್ದು. ಆದ್ರೆ ಅದಾಗಿ ಕೂಡ ಪ್ರತಿದಿನ ಒಂದಿಲ್ಲ ಒಂದು ಬೇಡಿಕೆಗಳನ್ನ ಅಧಿಕಾರಿಗಳ ಮುಂದೆ ಹೇಳ್ತಾರಂತದ್ದು. ಟಿವಿ ಕೊಡ್ರಿ ಅಂತ ಮನವಿ ಮಾಡಿದ, ಆದ್ರೆ ಟಿವಿ ಕೊಡೋದಕ್ಕೆ ಸುತಾರಾಮ್ ಇವರಿಗೂ ಕೂಡ ಅಧಿಕಾರಿಗಳು ಮನಸ್ಸು ಮಾಡಿಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ರ ವರ್ತನೆಯನ್ನ ಗಮನಿಸಿ ಟಿವಿಯನ್ನ ಕೊಡೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ರು. ಆದ್ರೆ ಈತನ ವರ್ತನೆ ಜೈಲು ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಜೈಲು ಅಧಿಕಾರಿಗಳಿಗಾಗಿ ತೃಪ್ತಿಕರವಾಗಿರಲಿಲ್ಲ ಕಾರಣ ಈಗಲೂ ಕೂಡ ದರ್ಶನ್ಗೆ ಟಿವಿಯನ್ನ ಕೊಡೋದಕ್ಕೆ ಅಧಿಕಾರಿಗಳು ಇವರಿಗೂ ಕೂಡ ಮನಸ್ಸು ಮಾಡಿಲ್ಲ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಫುಡ್ ವಿಚಾರದಲ್ಲೂ ಕೂಡ ಆಗಿರ್ಬೋದು, ನನಗೆ ಇಲ್ಲಿನ ಫುಡ್ ಸೆಟ್ ಆಗ್ತಿಲ್ಲ, ಬೇರೆ ಜೈಲಿಗೆ ಕಳಿಸಿ, ಇಲ್ಲಿನ ಜೈಲಿನ ವರಾಂಡದಲ್ಲಿ ಅದೇ ಮಾಧ್ಯಮಗಳು ಬಂದು ನಿಲ್ತಾರೆ, ಮಾಧ್ಯಮದ ಪ್ರತಿನಿಧಿಗಳು ಯಾಕೆ ಬರ್ತಾರೆ, ಪ್ರತಿದಿನ ನಾನು ಏನ್ ಮಾಡಿದ್ರು ಕೂಡ ನನ್ನ ಪ್ರಶ್ನೆ ಮಾಡ್ತಿದ್ರೆ, ನಾನು ಯಾವುದೇ ರೀತಿಯಾಗಿ ನಡ್ಕೊಂಡು ಬಂದ್ರು ತಪ್ಪು, ಕೂತರು ತಪ್ಪು ಅನ್ನುವಂತ ಹೋರಾಟವನ್ನ ಅಧಿಕಾರಿಗಳ ಮುಂದೆ ತೆಗಿತಾ ಇರುವಂತದ್ದು. ಆದ್ರೆ ಅಧಿಕಾರಿಗಳಿಗೆ ಯಾವುದಕ್ಕೂ ಸಪ್ಪ ಹಾಕದೆ
ನೀನು ಯಾವ ರೀತಿ ಜೈಲಲ್ಲಿ ಇರಬೇಕು ಅದೇ ರೀತಿಯಾಗಿ ಇರು. ನಿನ್ನ ಅಧಿಕಾರಿಗಳ ಏನಿದ್ದಾರೆ ಅವರು ನಿನಗೆ ಸಿಗಬೇಕಾದಂತ ಕಾನೂನುಬದ್ಧ ಹಕ್ಕುಗಳು ಏನಿದಾವೆ, ಜೈಲಿನ ಕೈದಿಗೆ ಯಾವ ರೀತಿಯಾದಂತಹ ಹಕ್ಕುಗಳು ಸಿಗಬೇಕು ಅವೆಲ್ಲವೂ ಕೂಡ ನಿನಗೆ ಸಿಗುತ್ತೆ. ಬೇರೆ ರೀತಿಯಾದಂತಹ ಎಕ್ಸ್ಟ್ರಾಗಳನ್ನ ಮಾಡಬೇಡ ಅನ್ನುವಂತ ರೀತಿಯಲ್ಲಿ ಖಡಕ್ ಆಗಿ ಸಂದೇಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ ದರ್ಶನ್ಗೆ ಅಂದ್ರೆ ಒಂದ್ ರೀತಿಯಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಂಡ ದರ್ಶನ್ಗೆ ನಿಜವಾದ ಜೈಲು ಅನುಭವ ಆಗ್ತಾ ಇದೆ. ಟಾಯ್ಲೆಟ್ ತೊಳೆದು ತಮ್ಮ ಟಾಯ್ಲೆಟ್ ನ ತಾವೇ ಕ್ಲೀನ್ ಮಾಡ್ಕೊಳ್ಬೇಕಂತ ಪರಿಸ್ಥಿತಿ ಇರುವಂತದ್ದು. ಜೊತೆಗೆ ತಮ್ಮ 10x10 ಕೋಣೆ ಏನಿದೆ ಆ ಸೆಲ್ ನ ಕೂಡ ದಿನಂಪ್ರತಿದಿನ ಪೊರಕೆ ಕೂಡ ಕೊಟ್ಟಿರುವಂತದ್ದು. ಆ ಪೊರಕೆ ಹಿಡಿದುಕೊಂಡು ತನ್ನ ಕೋಣೆನ ತಾನೇ ಸ್ವಚ್ಛ ಮಾಡಿಕೊಳ್ಳುವಂತ ಪರಿಸ್ಥಿತಿ ಸದ್ಯಕ್ಕೆ ದರ್ಶನ್ಗೆ ಬಂದಿರುವಂತದ್ದು. ಪ್ರಭು, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.